Hello all, welcome to Creative IAS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ 126th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತೇಳಿದೆ. ನೋಡಿ, ಇತ್ತೀಚೆಗೆ ಬಂದಿರತಕ್ಕಂತಹ KE ಎಕ್ಸಾಮ್ ಆಗಿರ್ಬೋದು ಅಥವಾ KPSC ಎಕ್ಸಾಮ್ ಆಗಿರ್ಬೋದು, ಸಾಂವಿಧಾನಿಕ ತಿದ್ದುಪಡಿಗಳ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಆದುದರಿಂದ ಇಟ್ ಈಸ್ ನೆಸೆಸರಿ ಟು ನೋ ಅಬೌಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. ಎಕ್ಸ್ಟೆಂಡ್ ರಿಸರ್ವೇಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ SC and scheduled tribes ST to ಲೋಕಸಭಾ and legislative bodies by another 10 years ಅಂತೇಳಿದೆ. ಇದು ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಎಕ್ಸ್ಟೆಂಡ್ ಪ್ರಾವಿಷನ್ ಆಫ್ ನಾಮಿನೇಟಿಂಗ್ ಆಂಗ್ಲೋ ಇಂಡಿಯನ್ಸ್ ಟು ಲೋಕಸಭಾ ಆ್ಯಂಡ್ ಲೆಜಿಸ್ಲೇಟಿವ್ ಬಾಡೀಸ್ ಬೈ ಅನದರ್ 10 years ಅಂತೇಳಿದೆ. ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತೇಳಿ ನಾವು ಐಡೆಂಟಿಫೈ ಮಾಡಬೇಕು. ನೋಡಿ, ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ಡಿಕೋಡ್ ಮಾಡೋಣ. ಏನು ಹೇಳ್ತಿದ್ದಾರೆ ಅಂದರೆ, ಅವರು SC ಮತ್ತು ST ಪಾಪ್ಯುಲೇಷನ್ ಇದೆಯಾ, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಪಾಪ್ಯುಲೇಷನ್ ಇದೆಯಲ್ಲ, ಸೊ ಈ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳು ಅಂತ ಏನು ಕರಿತೀವಲ್ಲ, ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳಂತ ಏನು ಕರಿತೀವಲ್ಲ, ಈ ಒಂದು ಅಸೆಂಬ್ಲೀಸ್ಗಳಲ್ಲಿ SC/ST ಪಾಪ್ಯುಲೇಷನ್ಸ್ಗಳಿಗೆ ಏನು ಮಾಡಬೇಕು, ರಿಸರ್ವೇಷನನ್ನು ಕೊಡಬೇಕು ಮುಂದಿನ 10 ವರ್ಷಗಳ ತನಕ, ವಿಚ್ ಇಸ್ ನಥಿಂಗ್ ಬಟ್ 1 ಡಿಕೇಡ್ ಅಂತೇಳಿದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿರ್ತಕ್ಕಂಥದ್ದನ್ನು ನಾನು ಇಲ್ಲಿ ಸಿಂಪಲ್ಲಾಗಿ ಹೇಳಿದ್ದೀನಿ. ಅಂದರೆ SC/ST ಪಾಪ್ಯುಲೇಷನ್ಸ್ಗಳಿಗೆ ಮುಂದಿನ 10 ವರ್ಷಗಳ ತನಕ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕಂಥದ್ದು ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಆದುದರಿಂದ 126ನೇ ಸಂವಿಧಾನಾತ್ಮಕ ತಿದ್ದುಪಡಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಷ್ಟು ಕ್ಲಿಯರ್ ಆಯಿತಾ? ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಎಕ್ಸ್ಟೆಂಡ್ ಪ್ರಾವಿಷನ್ ಆಫ್ ನಾಮಿನೇಟಿಂಗ್ ಆಂಗ್ಲೋ ಇಂಡಿಯನ್ಸ್ ಟು ಈ ಲೋಕಸಭಾ ಆ್ಯಂಡ್ ಲೆಜಿಸ್ಲೇಟಿವ್ ಬಾಡೀಸ್ ಬೈ ಅನದರ್ 10 years ಅಂತೇಳಿದೆ. ಇದು ಆ್ಯಕ್ಚುಲಿ ತಪ್ಪಾಗುತ್ತೆ. ಏನಂದರೆ ನೋಡಿ, ಇಲ್ಲಿ ಆಂಗ್ಲೋ ಇಂಡಿಯನ್ಸ್ಗಳೇನಿದಾರಲ್ಲ, ಇವರಿಗೆ ಸಂಬಂಧಪಟ್ಟಂತೆ ರಾಜ್ಯ ವಿಧಾನಸಭೆಗಳಾಗಿರ್ಬೋದು ಅಥವಾ ಲೋಕಸಭೆಗಳಾಗಿರ್ಬೋದು, ರಿಸರ್ವೇಷನನ್ನು ನಾವೇನು ಮಾಡಿದ್ವಿ, ತೆಗೆದು ಹಾಕಿದ್ವಿ. ಈ ಒಂದು ಬೇಸಿಕ್ ಐಡಿಯಾದಿಂದ ನಾವು ಆಪ್ಷನ್ ಎ ಸರಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂದರೆ ಸ್ಟೇಟ್ಮೆಂಟ್ 2 ಇದೆಯಲ್ಲ, ಇದು ತಪ್ಪಾಗುತ್ತೆ. ವಿತ್ ದಟ್ ಐಡಿಯಾ ಸ್ಟೇಟ್ಮೆಂಟ್ ಆಪ್ಷನ್ ಬಿ ತಪ್ಪಾಗ್ತಾ ಹೋಗುತ್ತೆ, ಆಪ್ಷನ್ ಸಿ ತಪ್ಪಾಗ್ತಾ ಹೋಗುತ್ತೆ, ಅದೇ ರೀತಿಯಾಗಿ ಆಪ್ಷನ್ ಡಿ ಕೂಡ ತಪ್ಪಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ನೋಡಿ, ನಾವು ಈ ಹಿಂದೆ 126th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಮಾತನಾಡ್ಕೊಂಡ್ವಿ. ಅದನ್ನು ನಾವು 104ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2020 ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಇದು ಬೇಸಿಕ್ ಆಗಿರ್ತಕ್ಕಂಥ ಐಡಿಯಾ. ನೋಡಿ, ಇಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಗೆ ಸಂಬಂಧಪಟ್ಟಂತೆ 2 ರೀತಿಯಾಗಿರ್ತಕ್ಕಂಥ ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ಆದರೂ ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಗಳಿಗೆ SC/ST ಪಾಪ್ಯುಲೇಷನ್ಗೆ ಏನಿದ್ದಾರಲ್ಲ, ಇವರಿಗೆ ರಿಸರ್ವೇಷನನ್ನು ಕೊಡಬೇಕು ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾವಧಾನವನ್ನು 70 ವರ್ಷದಿಂದ 80 ವರ್ಷಕ್ಕೆ ಏನು ಮಾಡಿದ್ವಿ ನಾವು, ಎಕ್ಸ್ಟೆಂಡ್ ಮಾಡಲಾಗಿರುವಂಥದ್ದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ನೋಡಿ, ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಏನಿದೆಯಲ್ಲ, ಈ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ನಾವು ವಿಧಾನಸಭಾ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ, ಲೋಕಸಭೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮೀಸಲಾತಿಯನ್ನು ಕೊಡಲಾಯಿತು. ಇದನ್ನು ನಾವು ತೆಗೆದುಹಾಕಿದ್ವಿ. ಇದು ಯಾವುದರ ಸಾಂವಿಧಾನಾತ್ಮಕ ತಿದ್ದುಪಡಿ ಮುಖಾಂತರವಾಗಿ 104ನೇ ಸಾಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2020 ಅಡಿಯಲ್ಲಿ. ನೋಡಿ, 104ನೇ ಸಾಂವಿಧಾನಾತ್ಮಕ ತಿದ್ದುಪಡಿಯನ್ನು ನಾವು ಈಗ ಆಲ್ರೆಡಿ ತಿಳ್ಕೊಂಡ್ವಿ. ಅದೇ ಥರ 105ನೇ ಸಾಂವಿಧಾನಾತ್ಮಕ ತಿದ್ದುಪಡಿನೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕೇಳ್ತಾರೆ, ಆಲ್ರೆಡಿ ಸುಮಾರು ಸಲ ಕೇಳಿದ್ದಾರೆ. ಸೊ ಇಲ್ಲಿ 105ನೇ ಸಾಂವಿಧಾನಾತ್ಮಕ ತಿದ್ದುಪಡಿ 2021 ಪ್ರಕಾರ ರೀಸೆಂಟಾಗಿ ಸಾಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡಲಾಯಿತು. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಗೊತ್ತಿದೆ ನಿಮಗೆ? ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಯಾಟಗರೀಸ್ ಅಂತೇಳಿ ಕರಿತೀವಿ. ಈ ಸೋಷಿಯಲಿ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಯಾಟಗರೀಸ್ಗಳ ಒಂದು ಪಟ್ಟಿಯನ್ನು ತಯಾರು ಮಾಡುವಂತಹ ಎಕ್ಸ್ಕ್ಲೂಸಿವ್ ಪವರನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿರುವಂಥದ್ದು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಗವರ್ನರ್ಗೆ ನೀಡಲಾಗಿರುವಂಥದ್ದು. ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ ನಿಮಗೆ? ರೈಟ್. ಅದೇ ರೀತಿಯಾಗಿ ಆರ್ಟಿಕಲ್ 15 ಇದೆಯಲ್ಲ, ಆ್ಯಕ್ಚುಲಿ ಇದು ಕೇವಲ ಭಾರತೀಯರಿಗೆ ಮಾತ್ರ ಅಪ್ಲೈ ಆಗೋದಿಲ್ಲ, ಜೊತೆಗೆ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಅಪ್ಲೈ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿರುವಂಥದ್ದು. ಸೊ ಈ ಮೂಲಕ ಅಂದರೆ ಏನಿಲ್ಲಿ ವ್ಯತ್ಯಾಸ ಏನು ಅಂತ ನೋಡಿದಾಗ, ನೋಡಿ, ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಇಂಡಿಯನ್ಸ್ ಬಟ್ ಆಲ್ಸೋ ಅಪ್ಲೈಸ್ ಟು ಎವ್ರಿ ಒನ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಭಾರತೀಯರಿಗೆ ಮಾತ್ರ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಪ್ಲೈ ಆಗ್ತದೆ ಅಂತೇಳಿ. ನೋಡಿ, ಬೇಸಿಕಾಗಿ ಹೇಳ್ತೀನಿ, ಇನ್ನೊಂದ್ಸಲ ಕರೆಕ್ಟಾಗಿ ಕೇಳಿಸ್ಕೊಳ್ತೀರಾ? ರೈಟ್. ಸೊ 105ನೇ ಸಂವಿಧಾನಾತ್ಮಕ ತಿದ್ದುಪಡಿ 2021 ಏನಿದೆಯಲ್ಲ,
ಇದು ಏನು ಮಾಡುತ್ತೆ ಅಂದರೆ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಯಾಟಗರೀಸ್, ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಕ್ಯಾಟಗರಿಯನ್ನು ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಎಕ್ಸ್ಕ್ಲೂಸಿವ್ ಅಥಾರಿಟಿ ಯಾರ ಹತ್ರ ಇದೆ? ಗವರ್ನರ್ ಹತ್ರ ಇದೆ. ನೋಡಿ, ಕನ್ನಡದಲ್ಲಿ ಇದಕ್ಕೆ ರಾಜ್ಯಪಾಲರು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಇನ್ನೊಂದು ಅಮೆಂಡ್ಮೆಂಟನ್ನು ಮಾಡಲಾಯಿತು, ಇನ್ನೊಂದು ಕ್ಲಾರಿಫಿಕೇಷನನ್ನು ಕೊಡಲಾಯಿತು. ಏನದು ಅಂದರೆ 15ನೇ ಆರ್ಟಿಕಲ್ ಅಥವಾ 15ನೇ ವಿಧಿ ಏನಿದೆಯಲ್ಲ, ಸೊ ಇದರಲ್ಲಿ ಭಾರತೀಯರಿಗೆ ಮಾತ್ರವಲ್ಲ, ಭಾರತದಲ್ಲಿರ್ತಕ್ಕಂಥ ಜೀವನ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅಪ್ಲೈ ಆಗುತ್ತೆ ಆರ್ಟಿಕಲ್ 15 ಅಂತೇಳಿ ಕ್ಲಾರಿಫಿಕೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಆರ್ಟಿಕಲ್ 15 ಏನಿದೆಯಲ್ಲ, ಸೊ ಯಾವುದೇ ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ಮಾಡೋದಿಲ್ಲ. ಯಾವುದು? ಆರ್ಟಿಕಲ್ 15. ಇಷ್ಟು ನೆನ್ಪಿಟ್ಕೊಳ್ಳಿ. ನೋಡಿ, ತಿದ್ದುಪಡಿಗೆ ಸಂಬಂಧಪಟ್ಟಂತೆ 2023 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಅಮೆಂಡ್ಮೆಂಟನ್ನು ಮಾಡಲಾಗಿರುವಂಥದ್ದು, ಮಸೂದೆಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಪಾರ್ಲಿಮೆಂಟು. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಾರಿ ಶಕ್ತಿ ವಂದನ್ ಅಭಿಯಾನ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು. ಇದನ್ನು ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ. ಅಧಿನಿಯಮ ಅಂದರೆ ಏನಂತ ಕರಿತೀವಿ? ತಿದ್ದುಪಡಿ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಅಧಿನಿಯಮ ಅಂದ ತಕ್ಷಣ ತಿದ್ದುಪಡಿ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಎಷ್ಟನೇ ತಿದ್ದುಪಡಿ ಇದು? 128ನೇ ತಿದ್ದುಪಡಿ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇದೊಂದು ಬಿಲ್, ಓಕೆನಾ? ಮಸೂದೆ ಅಷ್ಟೇ, ಇದನ್ನು ಕಾಯ್ದೆ ಆಗಿಲ್ಲ. ಡೇಟ್ ಎಷ್ಟು ಅಂತ ನೆನ್ಪಿಟ್ಕೊಳ್ಬೇಕು? 2023 ಸೆಪ್ಟೆಂಬರ್ 23ರಲ್ಲಿ ಸ್ಪೆಷಲ್ ಸೆಷನ್ನಲ್ಲಿ ಏನು ಮಾಡಲಾಯಿತು? ಈ ಒಂದು ಕಾಯ್ದೆಯನ್ನು, ಈ ಒಂದು ಬಿಲ್ಲನ್ನು, ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಈ ಒಂದು ಮಸೂದೆ ಮುಖಾಂತರವಾಗಿ ಏನು ಮಾಡಲಾಗುತ್ತೆ? ಸ್ವಲ್ಪ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಚೇಂಜಸ್ಗಳನ್ನು ಮಾಡಲಾಗಿದೆ. ಯಾಕೆ ಅಂದರೆ ಮಹಿಳೆಯರಿಗೆ 33% ಏನು ಕೊಡಬೇಕು? ರಿಸರ್ವೇಷನನ್ನು ಕೊಡಬೇಕು, ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾರಿ ಶಕ್ತಿ ವಂದನಾ ಅಂತಕ್ಕಂಥ ಒಂದು ಬಿಲ್ಲನ್ನು ಜಾರಿ ಮಾಡಲಾಗಿರುವಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ರಿಸರ್ವೇಷನ್ 33% ನೆನ್ಪಿಟ್ಕೊಳ್ಬೇಕು. ಎಲ್ಲೆಲ್ಲಿ ಕೊಡ್ತಾರೆ ರಿಸರ್ವೇಷನನ್ನು? ಸೊ ಮೊದಲನೇ ಪಾಯಿಂಟ್ ನೋಡ್ಕೊಂಡಾಗ ಲೋಕಸಭಾ ಅಂತೇಳಿ ಕನ್ಸಿಡರ್ ಮಾಡಿ. ಅದೇ ಥರ ಎರಡನೇ ಪಾಯಿಂಟ್ ನೋಡ್ಕೊಂಡಾಗ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಈ ಮೂಲಕ ಈ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆಯಲ್ಲ, ಇದರಲ್ಲಿ ಡೆಲ್ಲಿ ಅಂತ ಒಂದು ಏನು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಇದೆಯಲ್ಲ, ಅಲ್ಲೂ ಕೂಡ ಅಪ್ಲೈ ಆಗ್ತಕ್ಕಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ನಾವು ಈ ಹಿಂದೆ SC/STಗಳಿಗೆ ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ರಿಸರ್ವೇಷನನ್ನು ಕೊಡಲಾಗಿದೆ ಅಂತೇಳಿ ಮಾತನಾಡ್ಕೊಂಡ್ವಿ. ಬಟ್ ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದ? ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಇಲ್ಲಿ 2 ರೀತಿಯಾಗ್ತಕ್ಕಂಥ ಆರ್ಟಿಕಲನ್ನು ಸೇರಿಸಲಾಗಿರುವಂಥದ್ದು. ತುಂಬಾ ಇಂಪಾರ್ಟೆಂಟು. ಡೈರೆಕ್ಟಾಗಿ ಕೇಳ್ತಾನೆ. ಹೋದ ಸಲ KS ಎಕ್ಸಾಮಲ್ಲಿ ಯಾವುದು ಕೇಳಿದ್ದ? 72ನೇ ಆರ್ಟಿಕಲ್ ಬಗ್ಗೆ ಕೇಳಿದ್ದ. ಐಡಿಯಾ ಇದೆ ನಿಮಗೆ? ಏನು ಹೇಳುತ್ತೆ 72ನೇ ಆರ್ಟಿಕಲ್? ಕಾಮೆಂಟಲ್ಲಿ ತಿಳಿಸಿ ನೋಡೋಣ. 330 ಆರ್ಟಿಕಲ್, 330A ಆರ್ಟಿಕಲ್ ಮೊದಲನೇ ಆರ್ಟಿಕಲು. ಎರಡನೇ ಆರ್ಟಿಕಲ್ ನೋಡ್ಕೊಂಡಾಗ 332A ಆರ್ಟಿಕಲ್ ಏನಿದೆಯಲ್ಲ, ಇದನ್ನು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿದೆ. 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಕೊಡಲಾಗಿದೆ. ಸೊ ಅಲ್ಲಿ ಏನು ಮಾಡಬೇಕು ನಾವು? ಕರೆಕ್ಟ್ ಯಾವುದು ಅಂತೇಳಿ ಐಡೆಂಟಿಫೈ ಮಾಡಬೇಕು. ಯಾವುದಕ್ಕೆ ಸಂಬಂಧಪಟ್ಟಿದೆ? ಪ್ಯೂರ್ಲಿ ರಿಲೇಟೆಡ್ ಟು ಪೊಲಿಟಿ. ಅಲ್ಲಿ ಏನು ಮಾಡಿದ್ದಾರೆ? ಸ್ಟೇರ್ಡ್ ಕ್ವಶನ್, ಅನ್ಸ್ಟೇರ್ಡ್ ಕ್ವಶನ್ ಮತ್ತು ಶಾರ್ಟ್ ನೋಟಿಸ್ ಕ್ವಶನ್ ಅಂತೇಳಿ ಕೇಳಿದ್ದಾರೆ. ಯಾವುದು ಸರಿ ಅಂತೇಳಿ ಐಡೆಂಟಿಫೈ ಮಾಡಿ. ನೋಡಿ, ನಾನು ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ಆಪ್ಷನ್ 3 ನೋಡ್ಕೊಳ್ಳಿ. ಶಾರ್ಟ್ ನೋಟಿಸ್ ಕ್ವಶನ್ಸ್ ಇಟ್ ಈಸ್ ಆಸ್ಕ್ಡ್ ಬೈ ಗಿವಿಂಗ್ ಎ ನೋಟಿಸ್ ಆಫ್ ಲೆಸ್ ದ್ಯಾನ್ 10 days ಅಂತೇಳಿದೆ. ಅರ್ಥ ಆಗ್ತಿದೆ ನಿಮಗೆ? ರೈಟ್. ಸೊ ಆ್ಯಕ್ಚುಲಿ ಇದೇನಾಗ್ತಾ ಹೋಗುತ್ತೆ? ಸರಿಯಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆ ನಿಮಗೆ? ಸೊ 3ನೇ ಸ್ಟೇಟ್ಮೆಂಟ್ ಸರಿಯಾಯಿತು ಅಂದರೆ ನೋಡಿ, ಎಲ್ಲ ಇದರಲ್ಲೂ ಕೂಡ 3ನೇ ಸ್ಟೇಟ್ಮೆಂಟ್ ಸರಿ ಇದೆ, ಅಂದರೆ 3ನೇ ಸ್ಟೇಟ್ಮೆಂಟ್ ಇದೆ. ಸೊ ಏನು ಹೇಳ್ಬೋದು ನಾವು? ಕನ್ಸಿಡರ್ ಮಾಡ್ಬೋದು 3ನೇ ಸ್ಟೇಟ್ಮೆಂಟ್ ಆಬ್ಸಲ್ಯೂಟ್ಲಿ ರೈಟ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಇದು ಸರಿ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದಾಗತ್ತೆ. ನೋಡಿ, ಕರೆಕ್ಟಾಗಿ ಟ್ರಿಕ್ ತಿಳ್ಕೊಳ್ಳಿ ನೀವು ಫಸ್ಟು. ನೋಡಿ, ನಕ್ಷತ್ರ ಹಾಕಿದ ಪ್ರಶ್ನೆಗಳು ಅಂತ ಇದೆ. ನೋಡಿ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ರಿಟರ್ನ್ ಆನ್ಸರ್ ಬೇಕು ಅಂತ ಹೇಳ್ತಿದ್ದಾರೆ. ವಿತ್ ದಟ್ ಐಡಿಯಾ ಸ್ಟೇಟ್ಮೆಂಟ್ 1 ಈಸ್ ಗಾನ್. ಕಾರಣ ಏನು ಅಂದರೆ ಇಲ್ಲಿ ಲಿಖಿತ ಉತ್ತರದ ಅವಶ್ಯಕತೆ ಇಲ್ಲ. ಏನು ಬೇಕು ಅಂದರೆ ಇಲ್ಲಿ ಮೌಖಿಕವಾಗಿರ್ತಕ್ಕಂತಹ ಉತ್ತರದ ಅವಶ್ಯಕತೆ ಇದೆ. ಇದನ್ನು ನಾವು ಇಂಗ್ಲೀಷಲ್ಲಿ ಓರಲ್ ಆನ್ಸರ್ ಅಂತ ಕರಿತೀವಿ. ಅದಕ್ಕೆ ಇದನ್ನು ಸ್ಟೇರ್ಡ್ ಕ್ವಶನ್ ಅಂತೇಳಿ ಕರಿತೀವಿ ಅಥವಾ ಸ್ಟಾರ್ಡ್ ಕ್ವಶನ್ ಅಂತೇಳಿ ಕರಿತೀವಿ. ನಕ್ಷತ್ರ ಹಾಕಿದ ಪ್ರಶ್ನೆಗಳು, ಇದಕ್ಕೆ ಮೌಖಿಕವಾಗಿರ್ತಕ್ಕಂಥ ಉತ್ತರ ಬೇಕು, ಲಿಖಿತ ಉತ್ತರವಲ್ಲ. ಆದುದರಿಂದ ಸ್ಟೇಟ್ಮೆಂಟ್ 1 ಈಸ್ ಗಾನ್. ಈ ನಕ್ಷತ್ರ ಹಾಕಿದ ಪ್ರಶ್ನೆಗಳು ಯಾವ ಕಲರಲ್ಲಿ ಪ್ರಿಂಟ್ ಮಾಡಲಾಗಿರುತ್ತೆ ಅಂತ ಕೇಳಿದಾಗ ಗ್ರೀನ್ ಕಲರ್ ಅನ್ನೋದನ್ನು ಬೇಸಿಕ್ ಆಗಿ ತಿಳ್ಕೊಳ್ಳಿ. ರೈಟ್. ಅದೇ ರೀತಿ ಅನ್ಸ್ಟೇರ್ಡ್ ಕ್ವಶನ್ ಅಂತ ನೋಡ್ಕೊಂಡಾಗ ಈ ಅನ್ಸ್ಟೇರ್ಡ್ ಕ್ವಶನ್ಗೆ ಏನು ಬೇಕು? ಆ್ಯಕ್ಚುಲಿ ರಿಟರ್ನ್ ಆನ್ಸರ್ ಬೇಕು. ಇದು ಬೇಸಿಕ್ ಪಾಯಿಂಟ್. ಅರ್ಥ ಆಗ್ತಿದೆ ನಿಮಗೆ? ರಿಟರ್ನ್ ಆನ್ಸರ್ ಬೇಕು ಅಂದರೆ ಲಿಖಿತ ಉತ್ತರ ಬೇಕು. ರೈಟ್.
ನಕ್ಷತ್ರ ಹಾಕದ ಪ್ರಶ್ನೆಗಳಿಗೆ, ಅನ್ಸ್ಟೇರ್ಡ್ ಕ್ವಶನ್ಸ್ಗಳಿಗೆ. ಸೊ ಇಲ್ಲಿ ನಕ್ಷತ್ರ ಹಾಕಿದ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಬೇಕಿಲ್ಲಿ. ನಕ್ಷತ್ರ ಹಾಕಿದ ಪ್ರಶ್ನೆಗಳಿಗೆ ಲಿಖಿತ ಉತ್ತರ ಬೇಕು ಅಂತೇಳಿ ನಾವು ಕನ್ಸಿಡರ್ ಮಾಡೋದ್ವಲ್ವಾ, ತಿಳ್ಕೊಂಡ್ವಲ್ವಾ. ಯಾಕೆ, ವಾಟ್ ಇಸ್ ದ ರೀಸನ್? ಲಿಖಿತ ಉತ್ತರ ನೀಡಿದಾಗ ಈ ನಕ್ಷತ್ರ ಹಾಕಿದ ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ಅದಕ್ಕೆ ಸಪ್ಲಿಮೆಂಟರಿ ಆಗಿ ಇನ್ನು ಇತರೆ ಪ್ರಶ್ನೆಗಳನ್ನು ಕೇಳ್ಬೋದು. ಆ ಒಂದು ಉದ್ದೇಶದಿಂದ ಲಿಖಿತ ಉತ್ತರ ಬೇಕಾಗಿರುತ್ತೆ. ದಿಸ್ ಇಸ್ ದ ಮೇನ್ ಪಾಯಿಂಟ್. ಅರ್ಥ ಆಗ್ತಿದೆಯಾ? ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟನ್ನು ತಿಳ್ಕೊಳ್ಳಿ. ನೋಡಿ, ಆಲ್ರೆಡಿ ನಾವು ಸ್ಟೇರ್ಡ್ ಮತ್ತು ಅನ್ಸ್ಟೇರ್ಡ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಥರ ಶಾರ್ಟ್ ನೋಟಿಸ್ ಕ್ವಶನ್ ಅಂತ ಬರುತ್ತೆ. ಅಲ್ಪ ಸೂಚನಾ ಪ್ರಶ್ನೆಗಳು ಅಂತೇಳಿ ಕರಿತೀವಿ. ಸೊ ಏನು ಹೀಗಂದರೆ ನೋಡಿ, ತುಂಬ ಸಿಂಪಲ್ ಇದು. ಯಾವುದಾದ್ರೂ ಒಂದು ಈವೆಂಟ್ ಇದೆ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ವಿಷಯ ಇದೆ ಅಂದ್ಕೊಳ್ಳಿ, ಅದು ಪಬ್ಲಿಕ್ ಅಟೆನ್ಷನನ್ನು ತೀವ್ರವಾಗಿ ತೆಗೆದುಕೊಂಡಿದೆ, ಅಂದರೆ ಸಾರ್ವಜನಿಕವಾಗಿರ್ತಕ್ಕಂಥ ಹಿತಾಸಕ್ತಿಯನ್ನು ಪಡ್ಕೊಂಡಿದೆ. ಅಂತಹ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲಿ ತೆಗೆದುಕೊಳ್ತೀವಿ ಅದನ್ನು? ಶಾರ್ಟ್ ನೋಟಿಸ್ಡ್ ಕ್ವಶನ್ ಅನ್ನುವಂಥ ಒಂದು ಕ್ಯಾಟಗರಿ ಅಡಿಯಲ್ಲಿ ತೆಗೆದುಕೊಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವುದು ಸಾರ್ವಜನಿಕ ಹಿತಾಸಕ್ತಿಯ ಅಂಡರಲ್ಲಿ ಇರುತ್ತೋ, ಅದರ ಜೊತೆಗೆ ತುರ್ತಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುತ್ತೋ ಅಂತಹ ಕ್ವಶನ್ಸ್ಗಳನ್ನು ನಾವು ಶಾರ್ಟ್ ನೋಟಿಸ್ ಕ್ವಶನ್ನ ಅಡಿಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಸೊ ಇದಾದ ನಂತರ ಇಲ್ಲಿ ಪ್ರತಿಕ್ರಿಯೆ ಯಾವ ರೀತಿಯಾಗಿರುತ್ತೆ? ತುಂಬ ಕ್ವಿಕ್ಕಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು, ಅಂದರೆ ಅರ್ಜೆಂಟ್ ಆಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಶಾರ್ಟ್ ನೋಟಿಸ್ ಕ್ವಶನಲ್ಲಿ ತೆಗೆದುಕೊಳ್ಳಲಾಗುತ್ತೆ. ರೈಟ್. ಅದೇ ಥರ ಇಲ್ಲಿ 10 ದಿನಗಳ ಒಳಗಾಗಿ ಈ ಒಂದು ನೋಟಿಸನ್ನು ಕೊಡುವುದರ ಮುಖಾಂತರವಾಗಿ ಶಾರ್ಟ್ ನೋಟಿಸ್ ಕ್ವಶನ್ಸ್ಗಳನ್ನು ನಾವು ತಯಾರು ಮಾಡ್ತೀವಿ. ಬೇಸಿಕ್ಕಾಗಿ ತಿಳ್ಕೊಳ್ಳಿ. ಇಟ್ ಈಸ್ ಆಸ್ಕ್ಡ್ ಬೈ ಗಿವಿಂಗ್ ಎ ನೋಟಿಸ್ ಆಫ್ ಲೆಸ್ ದ್ಯಾನ್ 10 days. ಅರ್ಥ ಆಗ್ತಿದೆಯಾ? 10 ದಿನಗಳಿಗಿಂತ ಕಡಿಮೆ ಇಲ್ಲದಷ್ಟು ಸೂಚನೆಯನ್ನು ನೀಡುವುದರ ಮುಖಾಂತರವಾಗಿ, ಅರ್ಥ ಆಗ್ತಿದೆಯಾ ನಿಮಗೆ? ನೋಟಿಸನ್ನು ಕೊಡುವುದರ ಮುಖಾಂತರವಾಗಿ ಶಾರ್ಟ್ ನೋಟಿಸ್ ಕ್ವಶನನ್ನು ತಯಾರು ಮಾಡಲಾಗುತ್ತೆ. ಸೊ ಇದನ್ನು ಓರಲ್ ಆಗಿ ಅಗೇನ್ ಮತ್ತೆ ಆನ್ಸರ್ ಮಾಡಲಾಗುತ್ತೆ. ಯಾವುದರ ಮುಖಾಂತರವಾಗಿ? ಮೌಖಿಕವಾಗಿ ಉತ್ತರವನ್ನು ನೀಡಲಾಗುತ್ತೆ, ಓರಲ್ ಆನ್ಸರನ್ನು ಕೊಡಲಾಗುತ್ತೆ. ನೆನ್ಪಿಟ್ಕೊಳ್ಬೇಕು, ಶಾರ್ಟ್ ನೋಟಿಸ್ ಕ್ವಶನ್ ಅಂತೇಳಿ ಕರಿತೀವಿ. ಸೊ ಇದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ, ಅಂದರೆ ಈ ಒಂದು ಪಟ್ಟಿಲಿ ಇರ್ತಕ್ಕಂತಹ ಕ್ವಶನ್ಸ್ಗಳಿದ್ದಾವಲ್ಲ, ಯಾವ ಬಣ್ಣದಲ್ಲಿದ್ದಾವೆ? ತುಂಬಾ ಇಂಪಾರ್ಟೆಂಟು. ಐಡೆಂಟಿಫೈ ಮಾಡ್ತೀರಾ? ಎಸ್, ದ ರೈಟ್ ಆನ್ಸರ್ ವಿಲ್ ಬಿ ಪಿಂಕ್ ಅಂತೇಳಿ ಕರಿತೇವೆ. ಅರ್ಥ ಆಗ್ತಿದೆಯಾ? ಶಾರ್ಟ್ ನೋಟಿಸ್ಡ್ ಕ್ವಶನಲ್ಲಿರ್ತಕ್ಕಂತಹ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಯಾವ ಕಲರಲ್ಲಿ ಪ್ರಿಂಟ್ ಮಾಡಲಾಗುತ್ತೆ ಅಂತ ಕೇಳಿದಾಗ ದ ಆನ್ಸರ್ ಇಸ್ ಪಿಂಕ್. ನೋಡಿ, ಮುಂದಿನ ಪ್ರಶ್ನೆ ಜಿಯೋಗ್ರಫಿಗೆ ಸಂಬಂಧಪಟ್ಟಿರೋದು. ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿದ ತಕ್ಷಣ ನೀವು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡಿ, ಒಂದು ಕಡೆ ಫಾಲ್ಸ್ ಕೊಟ್ಟಿದ್ದಾರೆ, ಒಂದು ಕಡೆ ಸಿಟಿ ಕೊಟ್ಟಿದ್ದಾರೆ. ಯಾವ ಸಿಟಿಯಲ್ಲಿ ಯಾವ ಫಾಲ್ಸ್ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ತುಂಬ ಈಸಿಯಾಗಿ ಮಾಡ್ಬೋದು ಅದನ್ನ. ಹೇಗೆ ನೋಡ್ಕೊಳ್ಳಿ. ಇಲ್ಲಿ ಹೆಬ್ಬೆ ಫಾಲ್ಸ್ ಚಿಕ್ಕಮಗಳೂರು, ಅಬ್ಬೆ ಫಾಲ್ಸ್ ಮಡಿಕೇರಿ, ಸಿರಿಮನೆ ಫಾಲ್ಸ್ ಶೃಂಗೇರಿ. ಇದು ನಿಮಗೆ ಐಡಿಯಾ ಗೊತ್ತಿದೆಯಲ್ವಾ? ಅದೇ ರೀತಿ ಉಂಚಳ್ಳಿ ಫಾಲ್ಸ್ ಶಿರಸಿ, ಗೊತ್ತಿದೆಯಲ್ವಾ ಐಡಿ? ಸೊ ಈ ಮೂಲಕ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ ಎ ಅಂತಕ್ಕಂಥದ್ದೇನಿದೆಯಲ್ಲ ಅದು, ಅಂದರೆ ಅವರು ಸರಿಯಾಗಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು? ಟಿಕ್ ಮಾಡಬೇಕಷ್ಟೇ. ಉಂಚಳ್ಳಿ ಫಾಲ್ಸ್ ಶಿರಸಿ ಜೊತೆಗೆ ಸಿರಿಮನೆ ಫಾಲ್ಸು ಶೃಂಗೇರಿ ಅಂತ ಗೊತ್ತಾಗಿದ್ದ ತಕ್ಷಣ ನಿಮಗೆ 3 ಅಂತಕ್ಕಂಥದ್ದು ಸಿ ಆಪ್ಷನಲ್ಲಿ ಬರುತ್ತೆ. ನೋಡಿ, ಈ ಆಪ್ಷನ್ ಎ ಅಲ್ಲಿ ಮಾತ್ರ 3ಗೆ ಸಿ ಬರುತ್ತೆ. ಆದುದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಇನ್ನೊಂದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ಉತ್ತರ ಕನ್ನಡ ಡಿಸ್ಟಿಕ್ ಇದೆಯಲ್ಲ, ಆ್ಯಕ್ಚುಲಿ ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಿದೆ ನಿಮಗೆ? ಜಲಪಾತಗಳ ಜಿಲ್ಲೆ ಅಂತ ಕರಿತೀವಿ. ಕಾರಣ ಏನು ಅಂದರೆ ಇಲ್ಲಿ ಸುಮಾರು ಫಾಲ್ಸ್ಗಳು ಬರ್ತವೆ. ಯಾವ್ದ್ಯಾವುದು? ಅಪ್ಸರ್ಕೊಂಡ, ಲಾಲ್ಗುಡಿ ಆಗಿರ್ಬೋದು, ಬುರ್ಡೆ ಫಾಲ್ಸ್ ಅಥವಾ ದೊಡ್ಡಮನೆ ಫಾಲ್ಸ್ ಆಗಿರ್ಬೋದು, ಶಿವಗಂಗೆ ಫಾಲ್ಸ್ ಆಗಿರ್ಬೋದು, ವಾತೆಹಳ್ಳ ಫಾಲ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಬೆಣ್ಣೆಹೊಳೆ ಫಾಲ್ಸ್ ಆಗಿರ್ಬೋದು. ಸುಮಾರು ರೀತಿಯಾಗಿರ್ತಕ್ಕಂಥ ಫಾಲ್ಸ್ಗಳು ನಮಗೆ ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ. ಅದಕ್ಕೆ ಇದನ್ನು ನಾವು ಜಲಪಾತಗಳ ಜಿಲ್ಲೆ ಅಂತೇಳಿ ಕರಿತೇವೆ. ನೋಡಿ, ಮುಂದಿನ ಪ್ರಶ್ನೆ ಏನು ಮಾಡಿದ್ದಾರೆ ಅವರು? ಕೆಲವೊಂದು ಅನಿಲಗಳನ್ನು ಕೊಡಲಾಗಿದೆ, ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಹೇಳಿದ್ದಾರೆ. ಇಳಿಕೆ ಕ್ರಮ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈ ಹಿಂದೆ ವಿಡಿಯೋ ನೋಡಿದವರಿಗೆ ಇಳಿಕೆ ಕ್ರಮ, ಏರಿಕೆ ಕ್ರಮ, ಆರೋಹಣ, ಅವರೋಹಣ, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ ಆರ್ಡರ್ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಿದ್ದರೆ ನೀವು ಈ ಹಿಂದಿನ ವೀಡಿಯೋಸ್ಗಳನ್ನು ನೋಡ್ಬೋದು. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದೊಡ್ಡದಿಂದ ಚಿಕ್ಕದು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಹೋಗಬೇಕು. ಇದನ್ನು ನಾವು ಇಳಿಕೆ ಕ್ರಮ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಂತೇಳಿ ಕರಿತೇವೆ. ಸೊ ವಾತಾವರಣದಲ್ಲಿ ಕೆಲವೊಂದು ಏನಿದ್ದಾವೆ? ಅನಿಲಗಳಿದ್ದಾವೆ. ಓಕೆನಾ? ಆ ಅನಿಲಗಳು ಇಳಿಕೆ ಕ್ರಮದಲ್ಲಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕು. ಫಸ್ಟ್ ಒನ್ ಆಕ್ಸಿಜನ್, ನೆಕ್ಸ್ಟ್ ಆರ್ಗಾನ್, ನಂತರದಲ್ಲಿ ಕಾರ್ಬನ್ ಡೈಆಕ್ಸೈಡ್, ನಂತರದಲ್ಲಿ ಯಾವುದಿದೆ? ಲಾಸ್ಟ್ ಒನ್ನು ಮೀಥೇನ್ ಅಂತೇಳಿದೆ. ಆ್ಯಕ್ಚುಲಿ ಈ ಹೈರಾರ್ಕಿ ಏನಿದೆಯಲ್ಲ, ದಿಸ್ ಈಸ್ ದ ರೈಟ್ ಒನ್ ಆ್ಯಕ್ಚುಲಿ. ಹೆನ್ಸ್ ದ ರೈಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ನೋಡಿ, ನಾವು ಅಟ್ಮಾಸ್ಫಿಯರನ್ನು ನಾವು ಕನ್ಸಿಡರ್ ಮಾಡಿದಾಗ, ಭೂಮಿಯ ವಾತಾವರಣವನ್ನು ನಾವು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅನಿಲಗಳಿದ್ದಾವೆ. ಅವು ಯಾವ ಯಾವ ಮೀಡಿಯಮಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಫಸ್ಟ್ ಒನ್ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ N2 ಅಂತ ಕರಿತೀವಿ. ಇದು ನೈಟ್ರೋಜನ್ ಅಂತ ಕರಿತೀವಿ. ಎಷ್ಟು ಪ್ರಮಾಣದಲ್ಲಿದೆ? 78.08% ಇದೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್ O2 ಅಂತ ಕರಿತೀವಿ, ಆಮ್ಲಜನಕ ಅಂತ ಕರಿತೀವಿ. ಎಷ್ಟು ಪರ್ಸೆಂಟೇಜ್ ಇದೆ? 21%, ವಿಚ್ ಇಸ್ ನಥಿಂಗ್ ಬಟ್ 20.95% ಇದೆ. ಅದೇ ರೀತಿಯಾಗಿ
ಥರ್ಡ್ ಒನ್ನನ್ನು ನೋಡ್ಕೊಂಡಾಗ ಆರ್ಗಾನ್ ಅಂತ ಕರಿತೀವಿ, ಜಡ ಅನಿಲ ಅಂತೇಳಿ ಕರಿತೀವಿ. ಓದಿದಿರ ತಾನೆ? ರೈಟ್. 0.93% ಇದೆ. ಇದಾದ ನಂತರದಲ್ಲಿ ಬರುತ್ತೆ ಫೋರ್ತ್ ಒನ್ನು CO2 ಅಂತ ಕರಿತೀವಿ. ಎಷ್ಟು ಪ್ರಮಾಣದಲ್ಲಿದೆ ವಾತಾವರಣದಲ್ಲಿ? 0.04% ಅಷ್ಟಿದೆ. ತುಂಬಾ ಇಂಪಾರ್ಟೆಂಟು. ಈ ಒಂದು ಹೈರಾರ್ಕಿಯನ್ನು ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಫೈನಲ್ ಒನ್ ಯಾವ್ದು ಬರುತ್ತೆ ಅಂದರೆ ಮೀಥೇನ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನು ನಾವು ಏನಂತ ಕರಿತೀವಿ? CH4 ಅಂತಲೂ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಕ್ರಿಪ್ಟಾನ್ ಬರುತ್ತೆ, ನಂತರದಲ್ಲಿ ಹೈಡ್ರೋಜನ್ ಬರುತ್ತೆ. ಸೊ ಈ ಮೂಲಕ ಇಲ್ಲಿ ವಾತಾವರಣದಲ್ಲಿ ಕಂಡು ಬರ್ತಕ್ಕಂಥ ಅನಿಲಗಳ ಒಂದು ಹೈರಾರ್ಕಿಯನ್ನು ನಾವು ನೆನ್ಪಿಟ್ಕೊಂಡ್ವಿ. ಮುಂದಿನ ಪ್ರಶ್ನೆ, ತಳಶಿಲೆಯ ಮೇಲಿರುವ ಅಸಂಘಟಿತ ವಸ್ತು ಮತ್ತು ಸಾಮಾನ್ಯವಾಗಿ ಕೆಲವು ಹಂತದ ಹವಾಮಾನಕ್ಕೆ ಒಳಗಾದ ಮೂಲ ಸ್ಥಳದಲ್ಲಿ ಮತ್ತು ಸಾಗಿಸಲಾದ ವಸ್ತುಗಳನ್ನು ಒಳಗೊಂಡಿದೆ ಎಂಬುದು ಈ ಕೆಳಗಿನ ಯಾವ ವ್ಯಾಖ್ಯಾನಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದೆ. ಹೇಗೆ ಇದು ಸ್ವಲ್ಪ ಯಾವುದಕ್ಕೆ ಸಂಬಂಧಪಟ್ಟಿದೆ? ಜಿಯೋಗ್ರಫಿಗೆ ಸಂಬಂಧಪಟ್ಟಿರೋದು. ಇಂಗ್ಲೀಷಲ್ಲಿ ಇದೆ ನೋಡ್ತೀವಿ. ಅನ್ಕಾನ್ಸಾಲಿಡೇಟೆಡ್ ಮೆಟೀರಿಯಲ್ ಅಬೋ ಬೆಡ್ರಾಕ್ ಅಂಡ್ ಕಂಪನೀಸ್ ಇನ್ ಸಿಟು ಟ್ರಾನ್ಸ್ಪೋರ್ಟೆಡ್ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ಯೂಶುವಲಿ ಅಂಡರ್ಗಾನ್ ಸಮ್ ಡಿಗ್ರಿ ಆಫ್ ವೆದರಿಂಗ್ ಈಸ್ ದ ಬೆಸ್ಟ್ ಡೆಫಿನೇಷನ್ ಫಾರ್ ಅಂತೇಳಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ರಿಗೋಲಿತ್. ಡೈರೆಕ್ಟಾಗಿ ಬಂದುಬಿಡಿ. ಕಾರಣ ಏನು ಅಂದರೆ ಇಲ್ಲಿ ನೋಡಿ, ಅನ್ಕಾನ್ಸಾಲಿಡೇಟೆಡ್ ರಾಕ್ ಅಂಡ್ ಡಸ್ಟ್ ದಟ್ ಸಿಟ್ಸ್ ಅಟಾಪ್ ಎ ಲೇಯರ್ ಆಫ್ ಬೆಡ್ ರಾಕ್ ಅಂತ ಹೇಳಿದೆಯಲ್ಲ, ಆ್ಯಕ್ಚುಲಿ ಈ ಒಂದು ಅನ್ಕನ್ಸಾಲಿಡೇಟೆಡ್ ಮೆಟೀರಿಯಲ್ ಅಂದ ತಕ್ಷಣ ನೀವೇನಂತ ಕನ್ಸಿಡರ್ ಮಾಡಬೇಕಾಗತ್ತೆ? ರಿಗೋಲಿತ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಫ್ಯಾಕೋಲಿತ್ತು, ರಿಗೋಲಿತ್ತು, ಲ್ಯಾಕೋಪಿತ್ತು ಮತ್ತು ಲೋಪೋಲಿತ್ ಅಂತೇಳಿ ಇದೆಯಲ್ಲ, ಆ್ಯಕ್ಚುಲಿ ನಮಗೆ ಜ್ವಾಲಾಮುಖಿಗಳು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ, ಎರುಪ್ಟ್ ಆದಂತಹ ಸಂದರ್ಭದಲ್ಲಿ ರಚನೆ ಆಗ್ತಕ್ಕಂತಹ ಕೆಲವೊಂದು ಬಾಡೀಸ್ಗಳೇನಿದ್ದಾವಲ್ಲ, ಜಾಲಾಕೃತಿ ಅಥವಾ ಬೆಡ್ರಾಕ್ಸ್ಗಳೇನಿದ್ದಾವಲ್ಲ, ಅವುಗಳನ್ನು ನಾವು ಏನು ಮಾಡಿದ್ದೀವಿ? ಪಟ್ಟಿಯನ್ನು ಮಾಡಲಾಗಿದೆ. ಬಟ್ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ರಿಗೋಲಿತ್ ಅಂತೇಳಿ ನಾವು ಹೇಳ್ಬೋದು. ನೋಡಿ, ನೀವು KPSCಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೀವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ, ಇದರ ಮೇಲೆ ಖಂಡಿತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ರೀ. ನೀವು ಯಾವುದೇ ಪ್ರದೇಶವನ್ನು, ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿ. ಅದೇ ರೀತಿಯಾಗಿ ನಾವು ರಿಗೋಲಿತ್ ಅನ್ನೋದು ಕೂಡ ನಾವು ಭೂಮಿಯ ಭೂಪ್ರದೇಶ ಅಥವಾ ಬೆಡ್ರಾಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರೋದ್ರಿಂದ ನಾವೇನು ಮಾಡ್ಕೊಳ್ಬೇಕು? ಇದ್ರ ಬಗ್ಗೆ ರಿವೈಸ್ ಮಾಡ್ಕೊಳ್ಬೇಕು. ಇದನ್ನು ಅನ್ಕನ್ಸಾಲಿಡೇಟೆಡ್ ರಾಕ್ ಅಂತ ಕರಿತೀವಿ. ಯಾಕೆ ಅಂದರೆ ಬೆಡ್ರಾಕ್ ಅಂತ ಏನು ಕರಿತೀವಲ್ಲ, ಅಂದರೆ ಭೂಪ್ರದೇಶದ ಮೇಲ್ಗಡೆ, ಅಂದರೆ ಮೇಲ್ಗಡೆ ಪ್ರದರದಲ್ಲಿ ಅನ್ಕನ್ಸಾಲಿಡೇಟೆಡ್ ರಾಕ್ ಮತ್ತು ಡಸ್ಟು ಈ ಎರಡು ರೂಪದಲ್ಲಿ ಕಾಣಸಿಗುತ್ತೆ ರಿಗೋಲಿತ್. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಈ ರಿಗೋಲಿತ್ ಏನಿದೆಯಲ್ಲ ಭೂಪ್ರದೇಶದ ಮೇಲ್ಗಡೆ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ಇದರಲ್ಲಿ ಸಾಯಿಲ್ ಕೂಡ ಕಂಡು ಬರುತ್ತೆ. ಈ ಒಂದು ಸಾಯಿಲಿನ ರೂಪ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೊಂಡಾಗ ಬಯೋಲಾಜಿಕಲಿ ಆ್ಯಕ್ಟಿವ್ ಮೀಡಿಯಮ್ ಆಗಿ ಪ್ರೆಸೆಂಟ್ ಮಾಡುತ್ತೆ ಈ ಒಂದು ಸಾಯಿಲ್. ಸೊ ರಿಗೋಲಿತ್ತಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ನೆನ್ಪಿಟ್ಕೊಳ್ಳಿ ಸಾಕು. ನೋಡಿ, ಅರ್ಥ ಆಗ್ತಿಲ್ವಾ? ಇಲ್ಲೊಂದು ಇಮೇಜನ್ನು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ರಿಗೋಲಿತ್ ಅಂತೇಳಿ. ದಿಸ್ ಈಸ್ ದ ರೈಟ್ ಒನ್. ಈ ಮುಂದಿನ ವಿಭಾಗ ಏನು ಕಾಣ್ತಾ ಇದೆಯಲ್ಲ, ಇವುಗಳನ್ನು ನಾವು ರಿಗೋಲಿತ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗತ್ತೆ. ನೋಡಿ, ಶಿಲೆಗಳ ರಚನೆಗೆ ಸಂಬಂಧಪಟ್ಟಂತೆ, ಮಣ್ಣಿನ ರಚನೆಗೆ ಸಂಬಂಧಪಟ್ಟಂತೆ, ನದಿಗಳ ರಚನೆಗೆ ಸಂಬಂಧಪಟ್ಟಂತೆ KPSC ತುಂಬಾ ಇಂಟ್ರೆಸ್ಟನ್ನು ಹೊಂದಿದೆ. ಒಂದು ಸಲ ರಿವೈಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತುಂಬ ಈಸಿಯಾಗಿದೆ. ನೋಡಿ, ವಾಟ್ ಈಸ್ ದ ನೇಮ್ ಆಫ್ ದ ನಾಸಾ ಕ್ಯಾಪ್ಸೂಲ್ ದಟ್ ಲ್ಯಾಂಡೆಡ್ ಇನ್ ದ ಉತ್ತಾ ಡೆಸರ್ಟ್ ಕ್ಯಾರಿಂಗ್ ಆಸ್ಟ್ರಾಯ್ಡ್ ಸ್ಯಾಂಪಲ್ಸ್ ಫ್ರಮ್ ಬೆನ್ನು ಅಂತೇಳಿದೆ. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಿರುವುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡೋಣ. ಓಸಿರಿಸ್ ರಿಕ್ಸ್ ಸ್ಯಾಂಪಲ್ ರಿಟರ್ನ್ ಕ್ಯಾಪ್ಸೂಲ್ ಅಂತ ಹೇಳಿದಿಲ್ಲ, ದಿಸ್ ಈಸ್ ದ ರೈಟ್ ಒನ್. ಆ್ಯಕ್ಚುಲಿ ಇಂಪಾರ್ಟೆಂಟು, ನಾಸಾ ಈ ಒಂದು ಯೋಜನೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನಂತರದಲ್ಲಿ ಇದರ ಫುಲ್ ಫಾರ್ಮ್ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಏನು ಇದರ ಫುಲ್ ಫಾರ್ಮ್ ಅಂತ ನೋಡ್ಕೊಂಡಾಗ, ಒರಿಜಿನ್, ಸ್ಪೆಕ್ಟ್ರಲ್ ಇಂಟರ್ಪ್ರಿಟೇಷನ್, ರಿಸೋರ್ಸ್ ಐಡೆಂಟಿಫಿಕೇಷನ್, ಸೆಕ್ಯೂರಿಟಿ, ರಿಗೋಲಿತ್ ಎಕ್ಸ್ಪ್ಲೋರರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಓಸಿರಿಸ್ ರೆಕ್ಸ್ ಸ್ಯಾಂಪಲ್ ರಿಟರ್ನ್ ಕ್ಯಾಪ್ಸೂಲ್ ಏನಿದೆಯಲ್ಲ, ಇದರ ಒಂದು ಫುಲ್ ಫಾರ್ಮನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇದು ಯಾವುದರ ಒಂದು ಆಸ್ಟರಾಯ್ಡ್ಗೆ ಸರ್ಫೇಸಿಗೆ ಟಚ್ ಆಗಿದೆ ಅಂತ ಕೇಳಿದಾಗ, ಇಲ್ಲಿ ಆಲ್ರೆಡಿ ನಾವು ಮೆನ್ಷನ್ ಮಾಡಿದರೆ ಬೆನ್ನು ಅಂತಕ್ಕಂಥ ಆಸ್ಟರಾಯ್ಡ್ ಬೆಲ್ಟಿಗೆ ಸರ್ಫೇಸ್ಗೆ ಏನೋಗಿ ಟಚ್ ಆಗಿಬಿಟ್ಟು 2020ರಲ್ಲಿ ಇಲ್ಲಿಂದ ಕೆಲವೊಂದು ರಾಕ್ಗಳನ್ನು ಮತ್ತು ಕೆಲವೊಂದು ಡಸ್ಟ್ ಸ್ಯಾಂಪಲ್ಸ್ಗಳನ್ನು ಕ್ಯಾರಿ ಮಾಡಿದೆ. ಯಾವುದು? ಈ ಓಸಿರಿಸ್ ರಿಕ್ಸ್ ಸ್ಯಾಂಪಲ್ ರಿಟರ್ನ್ ಕ್ಯಾಪ್ಸೂಲ್ ಅಂತಕ್ಕಂಥದ್ದು. ಯಾರು ಲಾಂಚ್ ಮಾಡಿದ್ದಾರೆ? ನಾಸಾ ಅಂತಕ್ಕಂಥವ್ರು ಲಾಂಚ್ ಮಾಡಿರ್ತಕ್ಕಂಥದ್ದು ಒಂದು ಬಾಹ್ಯಾಕಾಶ ಕಂಪನಿ. ಎಷ್ಟರಲ್ಲಿ? 2020ರಲ್ಲಿ. ನೆನ್ಪಿಟ್ಕೊಳ್ಳಿ. ಓಕೆ, ನಾಸಾ ಈ ಒಂದು ಪ್ರಾಜೆಕ್ಟನ್ನು ಅಥವಾ ಈ ಒಂದು ಮಿಷನನ್ನು ಕಂಡಕ್ಟ್ ಮಾಡಿದೆ. ಇದರ ಮುಖ್ಯವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಏನು, ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ, ಮೊದಲನೇ ಪಾಯಿಂಟ್ ಏನು ನೋಡಿ, ಇಲ್ಲಿ ಬೆನ್ನು ಅಂತೇಳಿ ಒಂದು ಆಸ್ಟರಾಯ್ಡ್ ಬೆಲ್ಟ್ ಅಂತೇಳಿ ನಾವೇನು ನೋಡ್ಕೊಂಡ್ವಲ್ವ, ಇದರ ಒಂದು ಮುಖ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರ್ನ ಸ್ಟಡಿ ಮಾಡ್ತಕ್ಕಂಥದ್ದು, ಸರ್ವೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಇಲ್ಲಿರ್ತಕ್ಕಂತಹ ಸ್ಯಾಂಪಲ್ಸ್ಗಳನ್ನು ಏನು ಮಾಡುವಂಥದ್ದು, ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಜೊತೆಗೆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿರುವಂಥದ್ರ ಮುಖಾಂತರವಾಗಿ
ಅದನ್ನು ಮತ್ತೆ ರಿಟರ್ನ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲೇ ತೆಗೆದುಕೊಳ್ಳಲಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟು. ಸೊ ಏನಕ್ಕೆ ಇದ್ರ ಬಗ್ಗೆ ಡಿಸ್ಕಸ್ ಆಗ್ತಿದೆ ಅಂದರೆ 2023 ಇದು ಸಕ್ಸಸ್ಫುಲ್ಲಾಗಿ ಲಾಂಚ್ ಆಗಿರ್ತಕ್ಕಂಥದ್ದು. ಸೊ ಆದುದರಿಂದ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ನೋಡಿ, ಪ್ರತಿಯೊಂದು ಪ್ರಶ್ನೆಯಲ್ಲೂ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಬಾಹ್ಯಾಕಾಶ ವಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದೇ ಬರ್ತವೆ. ಹೋದ್ಸಲ KS ಎಕ್ಸಾಮಲ್ಲೂ ಕೂಡ ಕೊಡಲಾಗಿರ್ತಕ್ಕಂಥದ್ದು ನಾವು ನೋಡ್ಕೊಂಡ್ವಿ, ರೈಟ್. ಅದೇ ಥರ ಈ ಒಂದು ನಾಸಾಯನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂತಹ ಈ ಒಂದು ಮಿಷನ್ನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಮುಂದಿನ ಪ್ರಶ್ನೆ ತುಂಬ ಈಸಿ ಆಗಿರ್ತಕ್ಕಂಥದ್ದು. ಬೊಜ್ಜನಕೊಂಡ ಮತ್ತು ಲಿಂಗನಕೊಂಡ ಎರಡು ಬೌದ್ಧ ಬಂಡೆಗಳ ಗುಹೆಗಳು ಎಲ್ಲಿ ನೆಲೆಗೊಂಡಿವೆ? ಅರ್ಥ ಆಗ್ತಿದೆ ನಿಮಗೆ? ಬೊಜ್ಜಲಕೊಂಡ ಮತ್ತು ಲಿಂಗಲಕೊಂಡ ಆರ್ 2 ಬುದ್ಧಿಸ್ಟ್ ರಾಕ್ ಕಟ್ ಕೇವ್ಸ್ ಲೊಕೇಟೆಡ್ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. 4 ರೀತಿಯಾಗಿರ್ತಕ್ಕಂಥ ಆಪ್ಷನ್ನ ಕೊಡಲಾಗಿದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವೇನು ಮಾಡಬೇಕು? ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಏನಾಗುತ್ತೆ ನೋಡಿ, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ ಅಂತೇಳಿ ಇದೆಯಲ್ಲ, ಆಪ್ಷನ್ ಬಿ, ದಿಸ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ. ನೋಡಿ, ಬೊಜ್ಜನಕೊಂಡ ಮತ್ತು ಲಿಂಗಲಕೊಂಡ ಅಂತೇಳಿ 2 ರೀತಿಯಾಗಿರ್ತಕ್ಕಂಥ ಹೆಸರು ಕೊಟ್ಟಿದ್ದಾರೆ. ಕೊಂಡ ಅನ್ನೋ ವರ್ಡ್ ಏನಿದೆಯಲ್ಲ, ದಿಸ್ ಸಮ್ವೇರ್ ಬಿಲಾಂಗ್ಸ್ ಟು ಆಂಧ್ರ ಪ್ರದೇಶ್ ಆರ್ ತೆಲಂಗಾಣ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ವಿತ್ ದಟ್ ಬೇಸಿಕ್ ಐಡಿಯಾ, ಎಸ್ಪೆಷಲಿ ಈ ಬುದ್ಧಿಸ್ಟ್ ರಾಕ್ ಕಟ್ ಕೇವ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನೋಡಿ, ಇಲ್ಲಿ ಅಮರಾವತಿ ಅಂತೇಳಿ ಒಂದು ಪ್ರದೇಶ ಇದೆ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈ ಅಮರಾವತಿ ಅಂತ ನಾವು ನೋಡ್ಕೊಂಡಾಗ ಇದು ಓಲ್ಡೆಸ್ಟ್ ಬುದ್ಧಿಸ್ಟ್ ಕಲ್ಚರ್ ಏನಿದೆಯಲ್ಲ, ಇವಾಲ್ವ್ ಆಗಿದ್ದು ಯಾವ ಪ್ರದೇಶದಲ್ಲಿ ಅಂತ ನೋಡ್ಕೊಂಡಾಗ ಅಮರಾವತಿ ಪ್ರದೇಶದಲ್ಲಿ. ನೋಡಿ, ಮುಂದುವರೆದಂತೆ ಆ್ಯಕ್ಚುಲಿ ಇಲ್ಲಿ ಕೆಲವೊಬ್ಬರು ರಾಜರು ಆಳ್ವಿಕೆಯನ್ನು ಮಾಡ್ತಾರೆ. ಶಾತವಾಹನರು ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆ ನಿಮಗೆ? ಈ ಶಾತವಾಹನರು ತನ್ನ ರಾಜಧಾನಿಯನ್ನಾಗೂ ಕೂಡ ಕೆಲವೊಂದು ಭಾಗದಲ್ಲಿ ಅಮರಾವತಿ ಅಂತೇಳಿ ಉಲ್ಲೇಖ ಇದೆ. ಬಟ್ ಈ ಹಿಂದೆ ಒಂದು ಪ್ರದೇಶ ಇದೆ, ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಧಾನ್ಯಕಟಕ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಧಾನ್ಯಕಟಕ ಅಂತೇಳಿ ಕರಿತೀವಿ. ಸೊ ಈ ಧಾನ್ಯಕಟಕ ಏನಿದೆಯಲ್ಲ, ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಬುದ್ಧಿಸ್ಟ್ ಸ್ಕಲ್ಚರ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಬುದ್ಧಿಸ್ಟ್ ರಾಕ್ ಕಟ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ಆಗಿತ್ತು ಅಂತೇಳಿ 2023 ಪ್ರಿಲಿಮ್ಸ್ ಪ್ರಶ್ನೆಯಲ್ಲಿ ಕೇಳಲಾಗಿರುವಂಥದ್ದು. ಇದು 2ನೇ ಪಾಯಿಂಟ್ ಆಗುತ್ತೆ. ಅಮರಾವತಿ ಆ್ಯಂಡ್ ಧಾನ್ಯಕಟಕ 2 ನೆನ್ಪಿಟ್ಕೊಳ್ಬೇಕು. 2 ಕೂಡ ಎಲ್ಲಿ ಲೇ ಆಗಿದೆ? ಆಂಧ್ರ ಪ್ರದೇಶದಲ್ಲಿ ಲೇ ಆಗಿದೆ. ಇದು ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯಿತು, ರೈಟ್. ಅದೇ ರೀತಿಯಾಗಿ 2ನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ನಮಗೆ ಗಾಂಧಾರ ಸ್ಟೈಲ್ ಅಂತ ಬರುತ್ತೆ, ಮಥುರಾ ಸ್ಟೈಲ್ ಅಂತ ಬರುತ್ತೆ. ಅರ್ಥ ಆಗ್ತಿದೆ ನಿಮಗೆಲ್ಲ, ರೈಟ್. ಅದೇ ರೀತಿಯಾಗಿ ಅಮರಾವತಿ ಸ್ಟೈಲ್ ಕೂಡ ಇದೆ. ಅರ್ಥ ಆಗ್ತಿದೆ ನಿಮಗೆ? ಈ ಅಮರಾವತಿ ಸ್ಟೈಲ್ ಏನಿದೆಯಲ್ಲ, ಇಲ್ಲಿ ಬುದ್ಧಿಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಥವಾ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವಿಶೇಷವಾಗಿರ್ತಕ್ಕಂತಹ ಸ್ಕಲ್ಪ್ಚರ್ಸ್ಗಳು ಎವಾಲ್ವ್ ಆಗ್ತಾ ಹೋಗ್ತವೆ. ಅರ್ಥ ಆಗ್ತಿದೆಯಾ? ಸೊ ಆದುದರಿಂದ ಅಮರಾವತಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ರೈಟ್. ಮುಂದಿನ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇನ್ ಗ್ಲೋಬಲ್ ಏರ್ ಸರ್ಕ್ಯುಲೇಷನ್ ಹ್ಯಾಡ್ಲಿ ಸೆಲ್ ಅಕರ್ಸ್ ಬಿಟ್ವೀನ್ ಅಂತ ಹೇಳಿದ್ರು. ನೋಡಿ, ಈ ಥರ ಕೆಲವೊಂದು ಟೆಕ್ನಿಕಲ್ ಟರ್ಮ್ ಏನು ಮಾಡಿಬಿಡ್ತಾನೆ, ಪ್ರಶ್ನೆಯನ್ನು ಕೇಳ್ತಾನೆ. ಅರ್ಥ ಆಗ್ತಿದೆ ನಿಮಗೆ? ಯಾಕೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಿಮಗೆ 2020 KSಗೆ ಸಂಬಂಧಪಟ್ಟಂತೆ ಉತ್ತರ ಭಾಗದಲ್ಲಿ ಅಂದರೆ ಭಾರತದ ಉತ್ತರ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಿದೆ. ಜಮ್ಮು ಕಾಶ್ಮೀರ ಆಗಿರ್ಬೋದು, ಅದೇ ರೀತಿಯಾಗಿ ನ್ಯೂಬ್ರಾ ವ್ಯಾಲಿ ಆಗಿರ್ಬೋದು, ಅದೇ ರೀತಿಯಾಗಿ ಲಡಾಖ್ ಪ್ರದೇಶ ಆಗಿರ್ಬೋದು, ರೈಟ್. ಇವೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ದೀಸ್ ಆರ್ ಆಲ್ ದ ವೆರಿ ಟೆಕ್ನಿಕಲ್ ಪಾಯಿಂಟ್ ಅಂತಲೂ ಕೂಡ ಕರಿಬೋದಾಗುತ್ತೆ. ಯಾಕೆ ಅಂದರೆ ಭಾರತದ ಉತ್ತರ ಭಾಗದಲ್ಲಿದೆ ರಿಮೋಟ್ ಏರಿಯಾಸ್ಗಳು, ಆದುದರಿಂದ ಇಟ್ ಈಸ್ ನೆಸೆಸರಿ ಟು ರೀಡ್ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್. ಓಕೆ, ಬಟ್ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರೆ ಅಂದರೆ ಅವರು ಜಾಗತಿಕ ಗಾಳಿಯ ಪ್ರಸರಣದಲ್ಲಿ ಹ್ಯಾಡ್ಲಿ ಸೆಲ್ ಅಥವಾ ಹ್ಯಾಡ್ಲಿ ಕೋಶ ಯಾವ ರೇಖಾಂಶದ ನಡುವೆ ಕಂಡುಬರುತ್ತೆ ಅಂತ ಕೇಳಿದಾಗ 0 to 30 ಡಿಗ್ರಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ನೋಡಿ. 0 to 30 ಡಿಗ್ರೀಸ್ ನಾರ್ತ್ ಆ್ಯಂಡ್ ಸೌತ್ ಅಂತ ಏನಿದೆಯಲ್ಲ, ಇದನ್ನು ನಾವು ಹ್ಯಾಡ್ಲಿ ಸೆಲ್ಸ್ ಅಂತ ಕರಿತೀವಿ. ನೋಡಿ, ಈ ಹಿಂದೆ KPSC ಒಂದು ಪ್ರಶ್ನೆಯನ್ನು ಕೇಳಿತ್ತು. ಅದರ ಪ್ರಶ್ನೆ ಯಾವುದು ಅಂತ ನೋಡ್ಕೊಂಡಾಗ ITCZ ಅಂತೇಳಿ ಕರಿತೀವಿ. ಏನಿದರ ಫಿಲ್ ಫಾರ್ಮು? ಇಂಟರ್ಟ್ರೋಪಿಕಲ್ ಕನ್ವರ್ಜೆಂಟ್ ಝೋನ್ ಅಂತ ಕರಿತೀವಿ, ಅಥವಾ 0 ಡಿಗ್ರಿ ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ಅಂದರೆ ಭೂಮಿ ಈ ಪ್ರದೇಶದಲ್ಲಿದೆ ಅಂದರೆ ಸಮಭಾಜಕ ವೃತ್ತ ಪ್ರದೇಶದ ಸುತ್ತಲೂ ಭಾಗ ಇದೆಯಲ್ಲ, ಇದನ್ನು ಇಂಟರ್ಟ್ರೋಪಿಕಲ್ ಕನ್ವರ್ಜೆಂಟ್ ಝೋನ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೋಡಿ, ಹ್ಯಾಡ್ಲಿ ಸೆಲ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಏನವು ಮಾಹಿತಿ ಅಂತ ನೋಡ್ಕೊಂಡಾಗ ನಮಗೆಲ್ಲರಿಗೂ ಗೊತ್ತಿದೆ ಈಕ್ವೇಟರ್ ಭಾಗ, ಇದನ್ನು ನಾವು ಸಮಭಾಜಕ ವೃತ್ತ ಪ್ರದೇಶ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಅಥವಾ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಲೋ ಲಾಟಿಟ್ಯೂಡ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್ ದಟ್ ಹ್ಯಾವ್ ಏರ್ ರೈಸಿಂಗ್ ಅಟ್ ದ ಈಕ್ವೇಟರ್ ಅಂತ ಇದೆ. ಈಕ್ವೇಟರ್ ಭಾಗದಲ್ಲಿ ಏನಾಗ್ತಾ ಹೋಗುತ್ತೆ, ಏರ್ ಮೇಲ್ಗಡೆ ಹೋಗ್ತಾ ಹೋಗುತ್ತೆ.
ಅದೇ ರೀತಿಯಾಗಿ ಏರ್ ಸಿಂಕ್ ಆಗ್ತಾ ಬರುತ್ತೆ. ಎಲ್ಲಿ 30 ಡಿಗ್ರಿ ಲ್ಯಾಟಿಟ್ಯೂಡ್ ಪ್ರದೇಶದಲ್ಲಿ ಏರ್ ಏನಾಗ್ತಾ ಹೋಗುತ್ತೆ, ಸಿಂಕ್ ಆಗ್ತಾ ಹೋಗುತ್ತೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಮೊದಲನೇ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ನೋಡಿ, ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ ಅಥವಾ ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಈ ವಾಣಿಜ್ಯ ಮಾರುತಗಳು ಟ್ರೋಪಿಕ್ಸ್ಗಳಲ್ಲಿ ಏನು ಕಂಡು ಬರುತ್ತವಲ್ಲ ಅಥವಾ ಉಷ್ಣವಲಯದಲ್ಲಿ ಏನು ಕಂಡು ಬರುತ್ತವಲ್ಲ, ಉಷ್ಣವಲಯದಲ್ಲಿ ಏನು ಕಂಡು ಬರುತ್ತವಲ್ಲ, ಇವುಗಳಿಗೆ ರೆಸ್ಪಾನ್ಸಿಬಲ್ ಆಗಿದೆ ಹ್ಯಾಡ್ಲಿ ಸೆಲ್ಸ್. ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಏನಿದೆ ಅಂದರೆ ನೋಡಿ, ಲೋ ಲಾಟಿಟ್ಯೂಡ್ ವೆದರ್ ಪ್ಯಾಟರ್ನ್ಸ್ಗಳಿದ್ದಾವೆ. ಅಂದರೆ ಲೋ ಲಾಟಿಟ್ಯೂಡ್ ವೆದರ್ ಪ್ಯಾಟರ್ನ್ಸ್ ಏನಿದಾವಲ್ಲ ಇವುಗಳಿಗೆ ರೆಸ್ಪಾನ್ಸಿಬಲ್ ಆಗಿದೆ ಈ ಹ್ಯಾಡ್ಲಿ ಸೆಲ್ಸ್. ಈ 3 ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕೇಳ್ತಾರೆ ಎಕ್ಸಾಮಲ್ಲಿ. ನೋಡಿ, ಇಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿನ ಹೇಳ್ತೀನಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೆ. ಓಕೆನಾ? ಭಾರತ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಕೊಂಡಿದೆ, ಸೆಲೆಕ್ಟ್ ಮಾಡ್ಕೊಂಡಿದೆ ಅಂದರೆ 82 ಪೂರ್ವ ರೇಖಾಂಶ ಅಂತೇಳಿ ಏನು ಕರಿತೇವಲ್ವ, ಇದನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನಾವು ತೆಗೆದುಕೊಂಡಿದ್ದೀವಿ. ಓಕೆನಾ? ಆ್ಯಕ್ಚುಲಿ GMT ಅಂತ ಏನು ಕರಿತೀವಲ್ವ, ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಏನು ಕರಿತೀವಲ್ವ, ಇದರ 5 ಗಂಟೆ 30 ನಿಮಿಷದ ನಂತರ, ಅಂದರೆ ಅದಕ್ಕಿಂತ ಮುಂಚೆ, ಅಂದರೆ ಅಹೆಡ್ ಆಫ್ ದ ಟೈಮ್, ಈ ಟೈಮಿಗಿಂತಲೂ ಮುನ್ನ ಅಂದರೆ 5 ಗಂಟೆ 30 ನಿಮಿಷ ಹೆಚ್ಚಾಗಿರ್ತಕ್ಕಂಥದ್ದು 82 ಪೂರ್ವ ರೇಖಾಂಶ ಅಂತಕ್ಕಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ಮುಂದಿನ ಹಂತದಲ್ಲಿ ಟೋಟಲ್ ಅರ್ಥನ ನಾವು ಕವರ್ ಮಾಡ್ಕೊಂಡಾಗ ನಮಗೆ ಎಷ್ಟು ಟೈಮ್ ಝೋನ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು. ಟೋಟಲ್ 24 ಟೈಮ್ ಝೋನ್ಸ್ಗಳಿದಾವೆ. ಓಕೆನಾ? ಟೋಟಲ್ 24 ಟೈಮ್ ಝೋನ್ಸ್ಗಳಿದ್ದಾವೆ. 1 ಅವರಿಗೆ ಎಷ್ಟು ಟೈಮ್ ಝೋನ್ಸ್ಗಳನ್ನಾಗಿ ನಾವು ನೋಡ್ಕೊಂಡಿದ್ವಿ ಅಂದರೆ 15 ಡಿಗ್ರಿ, ಅಂದರೆ 1 ಟೈಮ್ ಝೋನ್ಸ್ಗಳಿಗೆ ನಾವು 15 ಡಿಗ್ರಿ ಅಂತೇಳಿ ಕನ್ಸಿಡರ್ ಮಾಡಿದ್ದೀವಿ, ಕ್ಲಾಸಿಫಿಕೇಷನನ್ನು ಮಾಡ್ಕೊಂಡಿದ್ದೀವಿ. ಅರ್ಥ ಆಗ್ತಿದೆಯಾ? 15 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತೇಳಿ. ಅದೇ ರೀತಿಯಾಗಿ ಇಲ್ಲೊಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ. ಅತಿ ಹೆಚ್ಚು ಟೈಮ್ ಝೋನನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇಲ್ಲಿ ಗುಜರಾತ್ ಮತ್ತು ಅರುಣಾಚಲ್ ಪ್ರದೇಶಕ್ಕೆ ನಾವು ಕನ್ವರ್ಟ್ ಮಾಡ್ಕೊಂಡಾಗ, ಅವೆರಡು ಸ್ಟೇಟ್ಗಳನ್ನು ನಾವು ಕನ್ಸಿಡರ್ ಮಾಡ್ಕೊಂಡಾಗ ನೋಡಿ, ಗುಜರಾತಲ್ಲಿ ಆಗ್ತಕ್ಕಂತಹ ಸೂರ್ಯೋದಯ ಜೊತೆಗೆ ಅರುಣಾಚಲ್ ಪ್ರದೇಶದಲ್ಲಿ ಆಗ್ತಕ್ಕಂತಹ ಸೂರ್ಯೋದಯಕ್ಕೆ ನಡುವೆ ಇರ್ತಕ್ಕಂತಹ ಗ್ಯಾಪ್ ಎಷ್ಟು ಅಂತ ನೋಡ್ಕೊಂಡಾಗ 2 ಅವರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ನಿರ್ಧಾರ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕೆಲವೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕನ್ಫ್ಯೂಷನನ್ನು ನಿರ್ನಾಮ ಮಾಡೋದಕ್ಕೋಸ್ಕರ, ತೆಗೆದು ಹಾಕೋದಕ್ಕೋಸ್ಕರ ಭಾರತ ಏನು ಮಾಡುತ್ತಂದರೆ 82 ಪೂರ್ವ ರೇಖಾಂಶವನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಡಿಸೈಡ್ ಮಾಡಿಕೊಂಡಿದೆ.